ಮಲೆನಾಡಿನ ಪ್ರಸಿದ್ಧ ಪುಣ್ಯಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳಾದ ಡಾಕ್ಟರ್ ಎಸ್ ರಾಮಪ್ಪ ಅವರ 74ನೇ ಜನ್ಮದಿನದ ಸಂಭ್ರಮಕ್ಕೆ ಈಗ ಸಿದ್ಧತೆಗಳು ಶುರುವಾಗಿವೆ. ಆದರೆ ಈ ಬಾರಿ ಜನ್ಮದಿನ ಕೇವಲ ಆಚರಣೆಯಷ್ಟೇ ಅಲ್ಲ, ಜನಸೇವೆಯ ಮಹೋತ್ಸವವಾಗಿಯೂ ಮಾರ್ಪಟ್ಟಿದೆ. ಮೇ 13ರಂದು ಸಿಗಂದೂರಿನಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಶಿಬಿರ, ರಕ್ತದಾನ ಹಾಗೂ ಸಮಾಜಮುಖಿ ಕಾರ್ಯಗಳ ದೊಡ್ಡ ಪಟ್ಟಿಯೇ ಸಿದ್ಧವಾಗಿದೆ. ಹಾಗಾದ್ರೆ ಅಂದು ಯಾವೆಲ್ಲ ಕಾರ್ಯಕ್ರಮಗಳು ನಡೆಯಲಿವೆ? ಸಂಪೂರ್ಣ ಮಾಹಿತಿ ಇಲ್ಲಿದೆ. ಧಾರ್ಮಿಕ ಮತ್ತು ಸಾಮಾಜಿಕ ಸೇವೆಯ ಮೂಲಕ ಹೆಸರಾಗಿರುವ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಧರ್ಮದರ್ಶಿ ಡಾಕ್ಟರ್ ಎಸ್ ರಾಮಪ್ಪ ಅವರ 74ನೇ ಜನ್ಮದಿನದ ಪ್ರಯುಕ್ತ ಮೇ 13ರಂದು ಸಿಗಂದೂರು ಕ್ಷೇತ್ರದಲ್ಲಿ ಬೃಹತ್ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ವತಿಯಿಂದ ಉಚಿತ ಹೃದಯ ರೋಗ ತಪಾಸಣೆ, ರಕ್ತದಾನ ಶಿಬಿರ, ಶ್ರವಣ ಸಾಧನಗಳ ವಿತರಣೆ ಹಾಗೂ ಸರ್ಕಾರಿ ಶಾಲೆಗಳಿಗೆ ಮೂಲಸೌಕರ್ಯ ಒದಗಿಸುವ ಬಣ್ಣ ದರ್ಪಣ ಯೋಜನೆಯನ್ನು ಅಂದು ಜಾರಿಗೊಳಿಸಲಾಗುತ್ತಿದೆ. ವಿಶೇಷವಾಗಿ ಯುವಜನತೆಗಾಗಿ ಅಗ್ನಿವೀರ್ ಮತ್ತು ಪ್ಯಾರಾಮಿಲಿಟರಿ ಸೇರ್ಪಡೆಗೆ ಉಚಿತ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿದ್ದು, ಸಚಿವ ಮಧು ಬಂಗಾರಪ್ಪ ಹಾಗೂ ಶಾಸಕ ಗೋಪಾಲಕೃಷ್ಣ ಬೇಳೂರು ಸೇರಿದಂತೆ ಗಣ್ಯಾತಿ ಗಣ್ಯರು ಈ ಸೇವಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಡಾಕ್ಟರ್ ರಾಮಪ್ಪ ಅವರ ಅಭಿಮಾನಿ ಬಳಗ ಮತ್ತು ಸಿಗಂದೂರು ಚೌಡಮ್ಮ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಈ ಅರ್ಥಪೂರ್ಣ ಜನ್ಮದಿನಾಚರಣೆಯ ಹೊಣೆ ಹೊತ್ತಿದ್ದು, ಸಾರ್ವಜನಿಕರು ಈ ಸದುಪಯೋಗ ಪಡೆದುಕೊಳ್ಳಲು ಮನವಿ ಮಾಡಿದ್ದಾರೆ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಶ್ರೀ ಕ್ಷೇತ್ರ ಸಿಗಂದೂರೇಶ್ವರಿ ಕ್ಷೇತ್ರದ ಅನುವಂಶಿಕ ಧರ್ಮದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ರಾಮಪ್ಪಾಜಿ ಅವರ ಜನ್ಮದಿನ 13ನೇ ತಾರೀಕು. ಇದೇ ಬರ್ತಕ್ಕಂಥ ನಾಡಿದ್ದು 13ನೇ ತಾರೀಕು ಅವರ ಜನ್ಮದಿನ ಇದೆ. ಅದರ ಪ್ರಯುಕ್ತ ಪ್ರತಿ ವರ್ಷ ಅವರ ಅಭಿಮಾನಿಗಳು ಮತ್ತು ಭಕ್ತರಿಂದ ಸೇರ್ಕೊಂಡ್ಬಿಟ್ಟು ಅವರ ಜನ್ಮದಿನವನ್ನು ಬೇರೆ ಬೇರೆ ಸೇವಾ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಏನು ಈ ಬಾರಿಯ 74ನೇ ಅವರ ಜನ್ಮದಿನದ ಪ್ರಯುಕ್ತನೂ ಕೂಡ ಎಲ್ಲ ಅಭಿಮಾನಿ ವರ್ಗದವರು ಸೇರ್ಕೊಂಡ್ಬಿಟ್ಟು ಸಾಕಷ್ಟು ಬೇರೆ ಬೇರೆ ವಿಧದ ಸೇವಾ ಕಾರ್ಯಗಳನ್ನು ಇಟ್ಕೊಂಡಿದ್ದೇವೆ. ಆ ಕಾರ್ಯದಲ್ಲಿ ಎಲ್ಲ ಭಕ್ತವೃಂದದವರು ಕೂಡ ಮತ್ತು ರಾಮಪ್ಪಾಜಿ ಅವರ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಆ ಕಾರ್ಯಕ್ರಮದ ವಿವರಗಳನ್ನು ನಮ್ಮ ಸ್ನೇಹಿತರು ಕೊಡ್ತಾರೆ. ರಾಮಪ್ಪಾಜಿ ಅವರು ಮತ್ತು ಅವರ ನೇತೃತ್ವದಲ್ಲಿ ಏನು ಶ್ರೀ ಕ್ಷೇತ್ರ ಇವತ್ತು ನಡ್ಕೊಂಡು ಬರ್ತಾ ಇದೆ, ಅಲ್ಲಿ ಲಕ್ಷಾಂತರ ಜನ ಭಕ್ತರಿಗೆ ಸಕಲ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥದ್ದಿರ್ಬೋದು. ಹಾಗೆ ಅವರು ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸ್ಕೊಂಡು ಬಂದಿರತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತೇ ಇದೆ. ಅದು ಶೈಕ್ಷಣಿಕ ವಿಚಾರದಲ್ಲಿರ್ಬೋದು ಮತ್ತು ಧಾರ್ಮಿಕ ವಿಚಾರದಲ್ಲಾಗಿರ್ಬೋದು. ಸಾಕಷ್ಟು ಇವತ್ತು ಬೇರೆ ಬೇರೆ ನಮ್ಮ ಗ್ರಾಮಾಂತರ ಭಾಗದಲ್ಲಿ ದೇವಸ್ಥಾನಗಳನ್ನು ಕಟ್ತೀವಿ ಅಂತಂದರೆ ಮೊದಲು ನೆನಪಾಗೋದು ಸಿಗಂದೂರು ಕ್ಷೇತ್ರ. ಆ ನಿಟ್ಟಿನಲ್ಲಿ ಇವತ್ತು ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ, ಅದರಲ್ಲೂ ಏನು ನಮ್ಮ ಹಿಂದುಳಿದ ಪ್ರದೇಶ ಆಗಿರ್ತಕ್ಕಂಥ ತುಮ್ರಿ ಕರೂರು ಭಾಗದಲ್ಲಿ ಸಾಕಷ್ಟು ಶಾಲಾ ಕಾಲೇಜುಗಳಿಗೆ ಸುಣ್ಣ ಬಣ್ಣವನ್ನು ಮಾಡಿಸ್ತಕ್ಕಂಥದ್ದಿರ್ಬೋದು ಮತ್ತು ಕಂಪ್ಯೂಟರ್ಗಳನ್ನು ಕೊಡುವಂಥದ್ದು, ಈ ಥರ ಒಟ್ಟು ಶೈಕ್ಷಣಿಕ ವಿಷಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಅವರು ಮಾಡ್ತಕ್ಕಂಥ ಸಾಮಾಜಿಕ ಏನು ಕೆಲಸ ಇದೆ, ಇನ್ನು ಮುಂದಿನ ದಿನಗಳಲ್ಲಿ ತಾಯಿ ಸಿಗಂದೂರೇಶ್ವರಿ ಅವರಿಗೆ ಹೆಚ್ಚಿನ ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಸಕಲ ಐಶ್ವರ್ಯವನ್ನು ಕೊಟ್ಟು ಅವರ ಮೂಲಕ ನಮ್ಮ ಸಮಾಜಕ್ಕೆ ಒಳತಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಮಾಡ್ತಕ್ಕಂಥ ಸೇವೆಯನ್ನು ನೆನಪಿಟ್ಕೊಂಡು ಇವತ್ತು ನಾವೆಲ್ಲರೂ ಅಭಿಮಾನಿಗಳು ಭಕ್ತರೊಂದಿಗೆ ಸೇರಿಕೊಂಡು ಒಂದಿಷ್ಟು ಸಾಮಾಜಿಕ ಚಟುವಟಿಕೆಗಳನ್ನು, ಸೇವಾ ಕಾರ್ಯಗಳನ್ನು 13ನೇ ತಾರೀಕು ಹಮ್ಮಿಕೊಂಡಿದ್ವಿ. ಅದು ಇವತ್ತು ನಾವು ಹೇಳಿಕೊಟ್ಟಂಥ ವಿಷಯ, ಈ ರಾಜ್ಯದ ಅತ್ಯಂತ ಸುಪ್ರಸಿದ್ಧ ದೇವಸ್ಥಾನಗಳ ಒಂದಾದ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳು ಡಾಕ್ಟರ್ ರಾಮಪ್ಪನವರ 74ನೇ ಜನ್ಮದಿನಾಚರಣೆಯ ಪ್ರಯುಕ್ತ ನಾವೇನು ಸಾಮಾಜಿಕ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದರ ಪ್ರಯುಕ್ತ ಇವತ್ತು ಪತ್ರಿಕಾ ಪ್ರಕಟಣೆಯನ್ನು ನಾವು ಮಾಡಲಿಕ್ಕೆ ಬಂದಿದ್ದೇವೆ. ಅದರ ಪ್ರಯುಕ್ತ ನಾವು ಪ್ರತಿ ವರ್ಷ ಕೂಡ ಸಾಮಾಜಿಕ ಕೆಲಸವನ್ನೇ ಕೂಡ ಮಾಡ್ತಾ ಬಂದಿವಿ. ಅದ್ದೂರಿಯಾಗಿ ಅವರ ಜನ್ಮದಿನಾಚರಣೆಯನ್ನು ಬೇರೆ ರೀತಿಯಲ್ಲಿ ಕೆಲವರು ಆಚರಣೆ ಮಾಡ್ತಾರೆ. ನಾವು ವಿಭಿನ್ನವಾಗಿ ಜನರ ಸೇವೆ ಮಾಡೋದ್ರ ಮುಖಾಂತರ ಅವರ ಜನ್ಮದಿನಾಚರಣೆ ಆಚರಣೆ ಮಾಡ್ಬೇಕಂತ ಹೇಳಿ ನಾವು ಅದನ್ನು ಹಮ್ಮಿಕೊಂಡಿದ್ವಿ, ಭಕ್ತಾದಿಗಳು ಮತ್ತು ಅಭಿಮಾನಿ ಬಳಗ ಸೇರಿಕೊಂಡು. ಅದರ ಪ್ರಯುಕ್ತ ನಾವು ಈ ಸರ್ಕಾರಿ ಆಸ್ಪತ್ರೆಗೆ ಒಳರೋಗಿಗಳಿಗೆ ಅವತ್ತು ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ವಿ 13ನೇ ತಾರೀಕು.
ಜೊತೆಗೆ ಒಂದು ಅನಾಥಾಶ್ರಮಕ್ಕೆ ಒಂದು ದಿನದ ಸೇವೆಯನ್ನು ಕೂಡ ಮಾಡಲಿಕ್ಕೆ ನಾವು ಹಮ್ಮಿಕೊಂಡಿದ್ವಿ. ಹಾಗೆ ಸುಪ್ರಸಿದ್ಧ ಆಸ್ಪತ್ರೆ ನಮ್ಮ ನಾರಾಯಣ ಹೃದಯಾಲಯ ಶಿವಮೊಗ್ಗ ಏನಿದೆ ಅದರಿಂದ ಹೃದಯ ತಪಾಸಣೆಯ ಒಂದು ಕಾರ್ಯಕ್ರಮವನ್ನು ಕೂಡ ಅವತ್ತು ದಿನ ಭಕ್ತಾದಿಗಳಿಗೆ ಹಾಗೂ ರೋಗಿಗಳಿಗೆ ಆ ಭಾಗದ ಜನರಿಗೆ ನಾವು ಹಮ್ಮಿಕೊಂಡಿದ್ವಿ. ಹಾಗೆ ರಕ್ತದಾನ ಶಿಬಿರವನ್ನು ಕೂಡ ಮುಖ್ಯವಾಗಿ ರಕ್ತದಾನ ಶಿಬಿರವನ್ನು ಕೂಡ ನಾವು ಹಮ್ಮಿಕೊಂಡಿದ್ವಿ. ಇದರ ಎಲ್ಲ ಸದುಪಯೋಗವನ್ನು ಕೂಡ ಈ ಭಾಗದ ಭಕ್ತಾದಿಗಳು ಮತ್ತು ಎಲ್ಲರೂ ಕೂಡ ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಮೂಲಕ ಮನವಿಯನ್ನು ಮಾಡ್ಕೊಳ್ತೇನೆ. ಹಾಗೆ ಇನ್ನೊಂದು ಅಂತ ಹೇಳಿದ್ರೆ ಈ ಅಗ್ನಿ ನೀರು ತರಬೇತಿಯನ್ನು ಕೂಡ ಅವತ್ತು ನಾವು ಅಲ್ಲಿ ಸಿಗಂದೂರಲ್ಲಿ ಹಮ್ಮಿಕೊಂಡಿದ್ವಿ. ಅದರ ಸಂಪೂರ್ಣ ವೆಚ್ಚವನ್ನು ಕೂಡ ಸಿಗಂದೂರು ದೇವಸ್ಥಾನದ ಕಡೆಯಿಂದ ನಾವು ಭರಿಸಲಿಕ್ಕೆ ಅವರು ತಯಾರಿದ್ದಾರೆ. ಹಾಗೆ ಈ ಸಿಗಂದೂರು ಕ್ಷೇತ್ರ ಅನೇಕ ಧಾರ್ಮಿಕ ಒಂದೇ ಅಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಪ್ರತಿ ವರ್ಷನೂ ಕೂಡ ಮಾಡ್ತಾ ಬಂದಿದೆ. ಆ ಭಾಗದ ಈ ತಾಲೂಕಿನ ಬೇರೆ ಬೇರೆ ರಾಜ್ಯದ ಇವತ್ತು ಅನೇಕ ಕೆಲಸಗಳು ಶಿಕ್ಷಣ ಇರ್ಬೋದು, ಶಿಕ್ಷಣ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡೋದಿರ್ಬೋದು, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಯಕ್ಷಗಾನ ಕಲೆ ಇರ್ಬೋದು, ಇನ್ನು ಶಾಲೆಗಳಿಗೆ ಸುಣ್ಣ ಬಣ್ಣ ಅಥವಾ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ನೀರಿನ ಸೌಲಭ್ಯ ಇರ್ಬೋದು, ಬೇರೆ ಬೇರೆ ಮೂಲಭೂತ ಸೌಕರ್ಯ ಒದಗಿಸೋದಿರ್ಬೋದು, ಇದನ್ನೆಲ್ಲವೂ ಕೂಡ ಮಾಡ್ತಾ ಬಂದಿದೆ. ಇವತ್ತು ದೇವಸ್ಥಾನದಲ್ಲಿ ಪ್ರತಿ ದಿನವೂ ಕೂಡ ಅನ್ನದಾನದ ಸೇವೆ ಇರ್ಬೋದು, ಭಕ್ತಾದಿಗಳಿಗೆ ಎಲ್ಲ ತರಹದ ಅನುಕೂಲವನ್ನು ಕೂಡ ಇವತ್ತು ದೇವಸ್ಥಾನ ಮಾಡ್ತಾ ಬಂದಿದೆ. ರಾಮಪ್ಪನವರು ಕೂಡ ಸದಾಕಾಲ ಭಕ್ತರ ಜೊತೆಗೆ, ಬಡವರ ಜೊತೆಗೆ, ಹಿಂದುಳಿದವರ ಜೊತೆಗೆ ಅವರು ಸಹಕಾರ ತುಂಬಾ ಅತ್ಯಂತ ಇದೆ. ಹಾಗಾಗಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಟ್ಟು ಇನ್ನು ಹೆಚ್ಚು ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಕರುಣಿಸಲಿ. ನಾವೆಲ್ಲರೂ ಕೂಡ ಭಕ್ತಾದಿಗಳಿರ್ಬೋದು, ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ತಮ್ಮ ಸಾಗರದ ಪ್ರಜ್ವಲ್ ಹೀರೋ ಶೋರೂಮ್ನಲ್ಲಿ ಈಗ ವಿವಿಧ ಹುದ್ದೆಗಳಿಗೆ ಭರ್ತಿ ನಡೀತಿದೆ. ನಮಗೆ ನುರಿತ ಸೇಲ್ಸ್ ಮ್ಯಾನೇಜರ್, ಸೇಲ್ಸ್ ಎಕ್ಸಿಕ್ಯೂಟಿವ್, ತಾಂತ್ರಿಕ ಜ್ಞಾನವಿರುವ ಮೆಕ್ಯಾನಿಕ್ಗಳು ಅಗತ್ಯವಿದೆ ಮತ್ತು ಕೆಲಸದ ಬಗ್ಗೆ ಆಸಕ್ತಿ ಇರುವ ಹೆಲ್ಪರ್ಗಳು ತಕ್ಷಣವೇ ಬೇಕಾಗಿದ್ದಾರೆ. ಹೀರೋ ಮೋಟೋಕಾರ್ಪ್ನ ಅಧಿಕೃತ ಡೀಲರ್ ಆಗಿರುವ ನಮ್ಮ ಸಂಸ್ಥೆಯಲ್ಲಿ ವೃತ್ತಿ ಜೀವನ ಆರಂಭಿಸಲು ಇದೊಂದು ಸುವರ್ಣ ಅವಕಾಶ. ಆಸಕ್ತರು ಹಿಂದೆ ಸಾಗರದ BH ರೋಡ್ನಲ್ಲಿರುವ ಶಕುಂತಲಾ ಆರ್ಕಿಡ್ನಲ್ಲಿರುವ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ಕರೆ ಮಾಡಿ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ನಮ್ಮ ತಂಡವನ್ನು ಸೇರಿಕೊಳ್ಳಿ.